ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲಾ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು OBG ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ IPD, NICU ಮತ್ತು ICU ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ENT ನೆಫ್ರಾಲಜಿ, ಯೂರಾಲಜಿ, ಅಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. ಸರ್ಕಾರಿ ಜಮೀನು ಉಳಿಸಿಕೊಳ್ಳಲು ಇಲಾಖೆ ವಿಫಲ, ಕಂದಾಯ ಸಚಿವರಿಗೆ ದೂರು ಸಲ್ಲಿಸಿದ ವೆಂಕಟರಮಣಪ್ಪ. ಸರ್ಕಾರಿ ಜಮೀನು ಉಳಿಸಿಕೊಳ್ಳುವಲ್ಲಿ ಕಂದಾಯ ಅಧಿಕಾರಿಗಳು ವಿಫಲರಾಗಿದ್ದಲ್ಲದೆ ಒತ್ತುವರಿದಾರರೊಂದಿಗೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ದೂರಿ ಬುರುಡುಗುಂಟೆ ಗ್ರಾಮದ ವೆಂಕಟರಮಣಪ್ಪ ಎಂಬುವರು ಕಂದಾಯ ಸಚಿವ CB ಕೃಷ್ಣ ಬೈರೇಗೌಡರಿಗೆ ಪತ್ರ ಸಲ್ಲಿಸಿದ್ದಾರೆ. ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರದ ಪ್ರತಿಯನ್ನು ಪತ್ರಿಕೆಗಳಿಗೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ತಾಲೂಕಿನ ಬುರುಡುಗುಂಟೆ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ವಿಸ್ತೀರ್ಣ 39 ಕುಂಟೆ ಜಮೀನು ಪಟೇಲ್ ಜಬ್ಬಾರ್ ಖಾನ್ ಮತ್ತು ಗೌಸ್ ಖಾನ್ ರವರ ಹೆಸರಿನಲ್ಲಿದ್ದು, ಇದರ ಪೈಕಿ 4 ಕುಂಟೆ ಖರಾಬ್ ಜಮೀನು 1919ರಲ್ಲಿ ಬ್ರಿಟಿಷರು ಪೊಲೀಸ್ ಸ್ಟೇಷನನ್ನು ನಿರ್ಮಾಣ ಮಾಡಿರುತ್ತಾರೆ. ಪೊಲೀಸ್ ಸ್ಟೇಷನ್ ಬಿದ್ದು ಹೋದ ನಂತರ ಸದರಿ 4 ಗುಂಟೆ ಬಿ ಖರಾಬಿನಲ್ಲಿ ಅಂಗಡಿಗಳು ನಿರ್ಮಾಣ ಮಾಡಿ 7 ಜನಕ್ಕೆ ಮಾರಾಟ ಮಾಡಿರುತ್ತಾರೆ. ಇದರ ಪಕ್ಕದಲ್ಲಿರುವ ಕೆರೆ ಅಂಗಡದಲ್ಲಿ ಅಂಗಡಿಗಳು ನಿರ್ಮಾಣ ಮಾಡಿ ಮಾರಾಟ ಮಾಡಿರುತ್ತಾರೆ. ಈ ಸಂಬಂಧ ಸುಮಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ, ಚಿಂತಾಮಣಿ ಹಾಗೂ ಚೇಳೂರು ತಹಸೀಲ್ದಾರ್ ಅವರಿಗೆ ದೂರು ಸಲ್ಲಿಸಿದ್ದು, ಅವರ ವಿರುದ್ಧ ಯಾವುದೇ ಕ್ರಮ ವಹಿಸದೆ ಸರ್ಕಾರಿ ಜಮೀನು ತಮ್ಮ ವಶಕ್ಕೆ ಪಡೆಯುವಲ್ಲಿ ವಿಫಲರಾಗಿದ್ದಾರೆ ಎಂದು ವೆಂಕಟರಮಣಪ್ಪ ಆರೋಪಿಸಿದರು. ಇತ್ತೀಚಿನ ದಿನಗಳಲ್ಲಿ ಸದರಿ ಸರ್ವೆ ನಂಬರ್ ಜಮೀನುಗಳು ಸರ್ವೆ ಕಾರ್ಯ ಮಾಡಿರುವುದು ಸೂಕ್ತ ರೀತಿಯಲ್ಲಿ ಇಲ್ಲ. ಪುನಃ ಜಿಲ್ಲಾ ಮಟ್ಟದ ಕಂದಾಯ ಇಲಾಖೆ ಅಧಿಕಾರಿಗಳು ನೇತೃತ್ವ ವಹಿಸಿ ಜಿಲ್ಲಾ ಮಟ್ಟದ ಭೂಮಾಪನ ಇಲಾಖೆ ಅಧಿಕಾರಿಗಳಿಂದ ಸರ್ವೆ ಕಾರ್ಯ ನಡೆಸಿ ಸರ್ಕಾರಿ ಜಮೀನನ್ನು ಉಳಿಸಿಕೊಳ್ಳಬೇಕು ಎಂದು ದಾಖಲೆಗಳ ಸಮೇತ ಕಂದಾಯ ಸಚಿವರಿಗೆ ಪತ್ರ ಬರೆದು ದೂರು ಕಳಿಸುತ್ತಿರುವುದಾಗಿ ವೆಂಕಟರಮಣಪ್ಪ ಹೇಳಿದರು. ಚೇಳೂರು ತಾಲೂಕು ಚಿಲಕನ್ಯಾರ್ ಹೋಬಳಿ. ನಾವು ಇದುವರೆಗೂ 3 ಸಲ ಸರ್ವೆ ಮಾಡಿಸಿದ್ದೀವಿ. 1919ರಲ್ಲಿ ಬ್ರಿಟಿಷ್ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಂತ 4 ಕುಂಟೆ ಬಿ ಖರಾಬ್ ಬರ್ಕೊಟ್ಟಿದ್ದಾರೆ. ಬಿಲ್ಡಿಂಗು ಇವಾಗಲೂ ಹೆಂಗೆ ಇದೆ. ಪಟೇಲ್ ಜಬ್ಬಾರ್ ಖಾನು, ಗೌಸ್ ಖಾನು ಅಂತ ಅವರಿಬ್ಬರು ಸೇರಿ ಬಿ ಖರಾಬನ್ನು 7 ಜನಕ್ಕೆ ಮಾರಿದ್ದಾರೆ. ಆ 7 ಜನ ಅವ್ರದ್ದು ಜಾಗ ಆ ಕಡೆ ಬಿಟ್ಟು ಈ ಬಿ ಖರಾಬನ್ನು ಮಾರಿದ್ದಾರೆ 7 ಜನಕ್ಕೆ. ಮತ್ತು 345ರಲ್ಲಿ 8 ಜನಕ್ಕೆ ಕೆರೆಯನ್ನು ಮಾರಿದ್ದಾರೆ. 3 ಸತಿ ನಾನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀನಿ, AC ಕೊಟ್ಟಿದ್ದೀನಿ, ಚಿಂತಾಮಣಿ ತಹಸೀಲ್ದಾರ್ ಕೊಟ್ಟಿದ್ದೀನಿ, ಚೇಳೂರು ತಹಸೀಲ್ ಕೊಟ್ಟಿದ್ದೀನಿ. ಯಾರು ಕೊಟ್ಟರು ಏನೂ ಪ್ರಯೋಜನ ಆಗ್ತಾಯಿಲ್ಲ. ಇವರೆಲ್ಲ ಶಾಮೀಲಾಗಿ ಸರ್ಕಾರ ಜಮೀನನ್ನ ಕಬಳಿಕೆ ಇದು ಮಾಡ್ತಾ ಇದ್ದಾರೆ. ಯಾವ ಸರ್ವೆ ನಂಬರ್ ಕಬಳಿಕೆ ಮಾಡಿದ್ದಾರೆ ಸರ್? ಸರ್ವೆ ನಂಬರ್ 1 345. ಎಷ್ಟು ಎಕರೆ ಜಮೀನು ಕಬಳಿಕೆ ಮಾಡಿದ್ದಾರೆ ಸರ್? ಸುಮಾರು ಅಂದರೆ ಒಂದು 8 ಸೈಡಲ್ಲಿ ಮಾರಿದ್ದಾರೆ ಕೆರೆಯಲ್ಲಿ. 345ರಲ್ಲಿ ಒಂದು 20 ಎಕರೆ ಹೊತ್ತು ಮಾಡಿದ್ದಾರೆ. ಎಷ್ಟೋ ಸಲ ನಾವು ಇದು ಮಾಡಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ. ಎಲ್ಲ ತಹಸೀಲ್ದಾರು ಇವರೆಲ್ಲ ಶಾಮೀಲಾಗಿ ಸರ್ವೆ ಮಾಡಿಸ್ತಾ ಇಲ್ಲ. ಚೇಳೂರು ತಹಸೀಲ್ದಾರು ನಮಗೆ ಅನಾನುಕೂಲ. ಅವನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ಚೇಳೂರು ತಹಸೀಲ್ದಾರವನ್ನು. ನಮ್ಗೆ ಬೇಡ ಅವರು ಎಷ್ಟು ಸಲ ನಾವು ಮೊನ್ನೆ ಮಾಜರಿ ಮಾಡಿದ್ದಾರೆ. ಇದು ತಿಂಗಳ ಮೇಲೆ 1 ವಾರ ಆಗಿದೆ, ಮಾಜರಿಗೆ ಸೈನ್ ಹಾಕಿಲ್ಲ. ಅವ್ರದ್ದು ಮಾಜರಿ ಸೈನ್ ಕರೆಕ್ಟ್ ಆಗಿದ್ದರೆ ಯಾಕೆ ಹಾಕಲ್ಲ ಸೈನ್ ಅವರು? ಅವರೆಲ್ಲ ಮೋಸ ಮಾಡಿ, ಎಲ್ಲ ಸರ್ಕಾರಕ್ಕೆ ಮೋಸ ಮಾಡಿ ಇದು ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳು ನಮ್ಗೆ ಬೇಡ. ತಹಸೀಲ್ದಾರು, RI, ತಾಲೂಕು ಸರ್ವೇಯರು, ಸೂಪರ್ವೈಸರು ಇವರೆಲ್ಲ ಸೇರಿ ಇದು ಮಾಡ್ತಾ ಇದ್ದಾರೆ. ಈ ಕೆರೆಯಲ್ಲಿ ಕಟ್ತಾ ಇದ್ದಾರೆ ಅಂಗಡಿಗಳು ಸರ್ದಾರ್ ಅಂತ. ಅದನ್ನು ನಿಲ್ಲಿಸಬೇಕು ಸರ್. ಡಿಸ್ಟ್ರಿಕ್ಟ್ ಸರ್ವೇಯರ್ಗೆ ನಾವು ಇದು ಮಾಡಿದ್ದೀವಿ. ಡಿಸ್ಟ್ರಿಕ್ಟ್ ಸರ್ವೇಯರ್ ಬಂದು ಸರ್ವೆ ಮಾಡೋವ್ರಿಗೂ ಕಟ್ಟಬಾರ್ದು. ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೀನಿ, ಎಲ್ಲರಿಗೂ ಇದು ಮಾಡಿದ್ದೀನಿ. ಸರ್, ನಮ್ಮ ಸರ್ಕಾರ ಜಾಗ ಸರ್ಕಾರಕ್ಕೆ ಇರಬೇಕು. ನಮಗೆ ಬುರುಡುಗುಂಟೆ ಗಂಗಮ್ಮ ದೇವಸ್ಥಾನ ಪವಿತ್ರವಾದ ಒಂದೇ ಸ್ಥಳ. ಅದು ಸಾವಿರಾರು ಜನ ಬರ್ತಾ ಇರ್ತಾರೆ, ಕಾರುಗಳು ಬರ್ತಾ ಇರ್ತಾರೆ. ಅದಕ್ಕೆ ಪಾರ್ಕಿಂಗ್ ಇರಲಿ ಅಂತ ನಾವು ಇದು ಮಾಡ್ತಾ ಇರೋದು. ಇನ್ನೇನು ನಮ್ಮ ಸ್ವಂತಕ್ಕೆಲ್ಲ ನಾವು ಮಾರ್ಕೊಳಕ್ಕಲ್ಲ. ಸರ್ಕಾರಿ ಜಾಗ ಸರ್ಕಾರಕ್ಕೆ ಇರಬೇಕು. ಮೊನ್ನೆ ತಪ್ಪು ಮಾಡಿದ್ದಾರೆ ಸರ್. ತಹಸೀಲ್ದಾರ್ ಅವರು ತಪ್ಪು ಮಾಡಿದ್ದಾರೆ, RI ಅವರು ಮಾಡಿದ್ದಾರೆ, ತಾಲೂಕು ಸರ್ವೇಯರು ಅವನು ತುಂಬ ಕಲ್ಲ ಸರ್. ಅವನು ಲಂಚ ತಗೊಂಡು
345ರಲ್ಲಿ ಮನೆಗಳು ಸರ್ವೆಯಲ್ಲಿ ಒಂದರಲ್ಲಿ ಸೇರಿಸಿದ್ದಾರೆ. ಏನಂದರೆ ಅವ್ರನ್ನ ಕೇಳಿ ನಮ್ಮ ಕೇಳಬೇಡ ಅಂತಾರೆ. ದಾಖಲೆಗಳಿದೆಯಾ ಸರ್ ನಿಮ್ಮ ಹತ್ರ? ಎಲ್ಲ ಅದು ಮಾಡ್ತಾ ಇರೋದು ತಹಸೀಲ್ದಾರು, ಆರಯ್ಯ, ಸರ್ವೇಯರು, ಸೂಪರ್ವೈಸರ್ ಇವರೇ ಸರ್. ಮೊನ್ನೆ ಮಾಡಿರೋ ಸರ್ವೆ ಸರಿ ಇಲ್ವಾ? ಸರಿ ಇಲ್ಲ ಸರ್. ಅದು ADL ಅವ್ರಿಗೆ ಮಾಡಿದ್ದೀವಿ, ಕಂಪ್ಲೇಂಟ್ ಮಾಡಿದ್ದೀವಿ ಅಂತಾರೆ. ADL ಅವ್ರಿಗೂ ಮಾಡಿಲ್ಲ, DDL ಅವ್ರಿಗೂ ಮಾಡಿಲ್ಲ, ಯಾರಿಗೂ ಏನು ಮಾಡಿಲ್ಲ. ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರೆ ತಹಸೀಲ್ದಾರ್ ಅವರು. ಕೆಲವರು ಇದು ಮಾಡಬೇಕು, ಬಿ ಖರಾಬ್ 4 ಕುಂಟೆ ತೋರಿಸ್ಬೇಕು, 345 ಸರ್ವೆ ನಂಬರ್ನು ಕರೆಕ್ಟಾಗಿ ನಾವು ಸರ್ವೆ ಮಾಡಬೇಕು. ಕೆರೆನ ಗುಂಡು ತಪ್ಪು ಕೆರೆನ ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಷ್ಟೇ ನಮಗೂ ಸರ್ವೆ ಮಾಡುವ ಟೆಂಚ್ ಹೊಡಿಬೇಕು. ಈಗ ಯಾವ ರೀತಿ ಆದಂಥ ನ್ಯಾಯ ಒದಗಿಸ್ಬೇಕು. ಈ ಅಧಿಕಾರಿಗಳು ಸರಿ ಇಲ್ಲ ಸರ್. ಜಿಲ್ಲಾ ಅಧಿಕಾರಿಗಳು ಮನವಿ ಮಾಡ್ತಾ ಇದ್ದೀನಿ, CMಗೆ, ಕಂದಾಯ ಸಚಿವರಿಗೆ, ಎಲ್ಲರಿಗೂ ಇದು ಮಾಡ್ತಾ ಇದ್ದೀನಿ ಸರ್. ಇವ್ರು ಮಾಡಿ ಸ್ಕೆಚ್ಚು ಸರಿ ಇಲ್ಲ ನೋಡಿ. 19ರಲ್ಲಿ ಬ್ರಿಟಿಷ್ ಬಲ್ಕೊಟ್ಟಿರೋದು ದಾಖಲೆ ಇದು ಪೊಲೀಸ್ ಸ್ಟೇಷನ್ದು.